ಸರ್ಕಲ್, ಕಮರಿಪೇಟೆ, ಹುಬ್ಬಳ್ಳಿ ಇವರ ವತಿಯಿಂದ ಸರ್ವ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಯ ಅಶೋಕವನದಲ್ಲಿ ಇರಿಸಿರುತ್ತಾನೆ. ಈ ವಿಚಾರವಾಗಿ ಚಿಂತಿತನಾಗಿ ಶ್ರೀರಾಮನು ತಮ್ಮ ಲಕ್ಷ್ಮಣನೊಂದಿಗೆ ವಾನರ ರಾಜ ಸುಗ್ರೀವನ ಬಳಿ ಬಂದು ಸೀತೆಯನ್ನು ಬಿಡಿಸಿಕೊಂಡು ಬರುವುದು ಹೇಗೆಂಬ ವಿಚಾರವಾಗಿ ಚರ್ಚಿಸುತ್ತಾನೆ. ಆಗ ಸುಗ್ರೀವನು ಹನುಮಂತ ಜಾಂಬವಂತರೊಂದಿಗೆ ಸಮಾಲೋಚಿಸಿ ಸೀತಾಮಾತೆಯನ್ನು ಬಿಡಿಸಿಕೊಂಡು ಬರಲು ನಾವು ಸಹಾಯ ಮಾಡುತ್ತೇವೆಂದು ಶ್ರೀರಾಮ ಲಕ್ಷ್ಮಣರಿಗೆ ವಚನವಿತ್ತು ತನ್ನ ಕಪಿ ಸೈನ್ಯದೊಂದಿಗೆ ಅವರನ್ನು ಕರೆದುಕೊಂಡು ಸಮುದ್ರ ತೀರಕ್ಕೆ ಬರುತ್ತಾನೆ. ಆಗ ಲಕ್ಷ್ಮಣನು, ಅಣ್ಣ ರಾಮಚಂದ್ರ, ಈ ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪಬೇಕಾದರೆ ಸಮುದ್ರ ರಾಜನ ಸಹಕಾರ ನಮಗೆ ಮುಖ್ಯವಾಗಿದೆ. ಕಾರಣ ನೀನು ಸಮುದ್ರ ರಾಜನನ್ನು ಪ್ರಾರ್ಥಿಸಿ ಅವನನ್ನು ಪ್ರಸನ್ನಗೊಳಿಸು. ನಿನ್ನ ವಿಚಾರ ಸರಿಯಾಗಿದೆ ಲಕ್ಷ್ಮಣ, ಹಾಗೆಯೇ ಮಾಡುತ್ತೇನೆ. ಹೇ ಸಮುದ್ರ ರಾಜನೇ, ನಾನು ದಶರಥ ಪುತ್ರ ರಾಮಚಂದ್ರ ಪ್ರಾರ್ಥಿಸುತ್ತಿದ್ದೇನೆ. ಪ್ರಸನ್ನನಾಗಿ ನಾವು ಲಂಕೆ ತಲುಪುವ ಮಾರ್ಗ ಸೂಚಿಸು. ಸಮುದ್ರ ರಾಜ ನಿನ್ನನ್ನೇ ಪ್ರಾರ್ಥಿಸುತ್ತಿರುವುದು, ಪ್ರಸನ್ನನಾಗು. ಅಣ್ಣ ರಾಮಚಂದ್ರ, ನೋಡಿದೀಯಾ ಈ ಸಮುದ್ರ ರಾಜನ ಅಹಂಕಾರವನ್ನು? ನಿನ್ನ ಪ್ರಾರ್ಥನೆಯನ್ನು ಮನ್ನಿಸಲು ತಟಸ್ಥನಾಗಿದ್ದಾನೆ. ಈ ಕೂಡಲೇ ಬಾಣ ಪ್ರಯೋಗಿಸಿ ತಕ್ಕ ಶಾಸ್ತಿ ಮಾಡು. ಸಮುದ್ರ ರಾಜ, ನಾನು ನಿನಗೆ ಆಜ್ಞೆ ಮಾಡದೆ ಪ್ರಾರ್ಥನೆ ಮಾಡಿಕೊಂಡರೂ ಪ್ರಸನ್ನನಾಗದೆ ಗರ್ವ ತೋರುತ್ತಿರುವೆಯಾ? ಈಗ ನೋಡು, ಈ ರಾಮಬಾಣ ನಿನ್ನ ಒಡಲನ್ನೇ ಭೇದಿಸುತ್ತದೆ. ಪ್ರಭು ರಾಮಚಂದ್ರ, ತ್ರಾಹಿಮ ತ್ರಾಹಿಮ, ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡು. ನನ್ನಿಂದ ನಿನಗೆ ಆಗಬೇಕಾದ ಸೇವೆ ಏನೆಂದು ಹೇಳಿದರೆ ಅದನ್ನು ನಾನು ಪರಿಪಾಲಿಸುತ್ತೇನೆ. ಸಮುದ್ರ ರಾಜ, ನಾವು ಈ ಸಮುದ್ರವನ್ನು ದಾಟಿ ಲಂಕೆ ತಲುಪುವ ಬಗೆಯನ್ನು ತಿಳಿಸು. ಪುರುಷೋತ್ತಮ, ನಿನ್ನವರಿಗೆಲ್ಲ ಕಲ್ಲು ಬಂಡೆಗಳ ಮೇಲೆ ಶ್ರೀರಾಮ ಎಂದು ನಿನ್ನ ಹೆಸರು ಬರೆದು ಸಮುದ್ರಕ್ಕೆ ಎಸೆಯಲು ಹೇಳು. ನಾನು ಅವುಗಳನ್ನ ತೇಲಿಸುತ್ತಾ ಸೇತುವೆ ನಿರ್ಮಾಣವಾಗುವಂತೆ ಮಾಡುತ್ತೇನೆ. ಆ ನಂತರ ಅದರ ಮೇಲೆ ನಡೆದು ನೀವು ಸುಲಭವಾಗಿ ಲಂಕೆಯನ್ನು ತಲುಪಬಹುದು. ನಾನಿಂದು ಬರುತ್ತೇನೆ. ಸಮುದ್ರ ರಾಜನ ಮಾತಿನಂತೆ ಸುಗ್ರೀವನು ತನ್ನ ವಾನರ ಸೈನ್ಯಕ್ಕೆ ಕಲ್ಲು ಬಂಡೆಗಳ ಮೇಲೆ ಶ್ರೀರಾಮ ಎಂದು ಬರೆದು ಸಮುದ್ರಕ್ಕೆ ಎಸೆಯಲು ಹೇಳುತ್ತಾನೆ. ಆ ಕೂಡಲೇ ವಾನರರೆಲ್ಲ ಶ್ರೀರಾಮ ಎಂದು ಬರೆದ ಕಲ್ಲು ಬಂಡೆಗಳನ್ನು ಸಮುದ್ರಕ್ಕೆ ಎಸೆಯಲು ಪ್ರಾರಂಭಿಸುತ್ತಾರೆ. ಶ್ರೀರಾಮ 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 ಶ್ರೀರಾಮ. ಈಗ ನೋಡಿ, ಹನುಮಂತನು ಶ್ರೀರಾಮ ಎಂದು ಬರೆದ ಕಲ್ಲು ಬಂಡೆಯನ್ನು ಹಿಡಿದು ಸಮುದ್ರಕ್ಕೆ ಎಸೆಯಲು ಆಕಾಶ ಮಾರ್ಗವಾಗಿ ಬರುತ್ತಿದ್ದಾನೆ.
ಈ ರೀತಿ ಹನುಮಂತ ವಾನರ ಸೇನೆ ಎಸೆದ ಕಲ್ಲು ಬಂಡೆಗಳು ಸಮುದ್ರದಲ್ಲಿ ತೀರುತ್ತಾ ಸೇತುವೆ ನಿರ್ಮಾಣವಾಗುತ್ತದೆ. ಆಗ ಶ್ರೀರಾಮಚಂದ್ರ, ಲಕ್ಷ್ಮಣ, ಸುಗ್ರೀವ, ಹನುಮಂತ ಸಕಲ ವಾನರ ಸೇನೆಯೊಂದಿಗೆ ಸೇತುವೆ ಮೇಲೆ ನಡೆದು ಲಂಕೆಯ ಕಡೆಗೆ ಹೊರಟಿದ್ದಾನೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಎದ್ದೆ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ಭಕ್ತಾದಿಗಳೇ, ಶ್ರೀರಾಮನ ಹೆಸರು ಬರೆದ ತೇಲುವ ಕಲ್ಲುಗಳಿಂದ ರಾಮ ಸೇತುವೆ ನಿರ್ಮಾಣವಾಗಿತ್ತು. ಅಂತಹ ಒಂದು ಕಲ್ಲನ್ನು ತಾವೆಲ್ಲರೂ ದರ್ಶನ ಮಾಡಲು ವ್ಯವಸ್ಥೆ ಮಾಡಲಾಗಿದೆ.